guys, welcome back to my YouTube channel. This is Raksha Reddy. If you are new here, I create content related to fashion, lifestyle, makeup, skincare and much more. ನಿಮಗೆ ಈ ಕಾಂಟೆಂಟ್ ನೆಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಇನ್ ದಿಸ್ ವಿಡಿಯೋ ಐ ಆಮ್ ಗೋನಾ ಟೆಲ್ ಮೈ 2026 ಗೋಲ್ಸ್ ಬೀಯಿಂಗ್ ಅ ಮೇಕಪ್ ಅಂಡ್ ಅ ಲೈಫ್ ಸ್ಟೈಲ್ ಕಾಂಟೆಂಟ್ ಕ್ರಿಯೇಟರ್. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ ಏನು ಅಂತ ಅಂದ್ರೆ ನಿಮ್ಮ ಗೋಲ್ಸ್ ನ ಮಿಕ್ಸ್ ಅಪ್ ಮಾಡ್ಕೊಬೇಡಿ, ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಒಂದೊಂದು ಕ್ಯಾಟಗರಿಗೆ ಹೆಲ್ತ್, ಎಜುಕೇಶನ್, ಕೆರಿಯರ್ ಈ ತರ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಅಪ್ ಮಾಡ್ಕೊಂಡ್ರೆ ಯಾವ್ದು ಮಾಡಬೇಕು, ಯಾವ್ದು ಮಾಡಿದೀವಿ ಒಂದೂ ನಮಗೆ ಕ್ಲಾರಿಟಿ ಇರೋದಿಲ್ಲ. ಸೊ ದಿಸ್ ಇಸ್ one of the small tip which I usually follow. Since I love creating makeup content, ನಾನು ಮೇಕಪ್ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ಯೂಟ್ಯೂಬ್ ಗೋಲ್ಸ್ ಏನಿದೆ ಅಂತ ಫಸ್ಟ್ ನೋಡೋಣ. 2025 ಅಲ್ಲಿ ಸ್ವಲ್ಪ ಜಾಸ್ತಿನೇ ಐ ವಾಸ್ ಇನ್ಕನ್ಸಿಸ್ಟೆಂಟ್ ಆನ್ ಯೂಟ್ಯೂಬ್. ಜಾಸ್ತಿ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಫ್ರಮ್ 2026 ನನ್ನ ಮೇನ್ ಗೋಲ್ ಏನು ಅಂತ ಅಂದ್ರೆ ಐ ಶುಡ್ ಅಪ್ಲೋಡ್ ಮೋರ್ ವಿಡಿಯೋಸ್ ಲೈಕ್ ಲಾಂಗ್ ಫಾರ್ಮ್ ವಿಡಿಯೋಸ್ ಆನ್ ಯೂಟ್ಯೂಬ್. ನೆಕ್ಸ್ಟ್ ಬಂದು ಡೂಯಿಂಗ್ ಗುಡ್ ವಿಡಿಯೋಸ್ ಲೈಕ್ ಪ್ರೊಡಕ್ಟಿವ್ ವಿಡಿಯೋಸ್ ನ ಮಾಡಬೇಕು. ಅಂಡ್ ಆಲ್ಸೋ ಐ ಶುಡ್ ಬಿ ಪ್ರೊಡಕ್ಟಿವ್ ಟು, ಬಿಕಾಸ್ ವಿಡಿಯೋಸ್ ಮಾಡಬೇಕು ಅಂತ ನಾನು ಯಾವತ್ತು ಯಾವ್ದಾವ್ದೋ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿಲ್ಲ. ಐ ಮೇಕ್ ಶೋರ್ ನಾನು ಪ್ರಾಪರ್ ಆಗಿರುವಂತ ಕಂಟೆಂಟ್, ಯೂಸ್ಫುಲ್ ಕಂಟೆಂಟ್ ನೇ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಿಚ್ ಹೆಲ್ಪ್ ಆಲ್ ದ ಗರ್ಲ್ಸ್ ಔಟ್ ದೇರ್ ಅಂತ. ಸೊ ಇನ್ 2026 ಮೋರ್ ಐ ಶುಡ್ ವರ್ಕ್ ಆನ್ ಇಟ್ ಅಂತ, ಐ ಶುಡ್ ಡೂ ಗುಡ್ ವಿಡಿಯೋಸ್ ಅಂತ ಒಂದು ಗೋಲ್ ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಸ್ ಎಡಿಟಿಂಗ್. ಎಡಿಟಿಂಗ್ ನ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು ಅಂತ ಈ ಒಂದು ಗೋಲ್ ನ ಇಟ್ಕೊಂಡಿದ್ದೀನಿ, ಬಿಕಾಸ್ ಎಡಿಟಿಂಗ್ ತುಂಬಾನೇ ಮ್ಯಾಟರ್ ಆಗುತ್ತೆ ನಮ್ಮ ವಿಡಿಯೋಸಿಗೆ. ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಲರ್ನ್ ಸಮ್ ಬೇಸಿಕ್ ಎಡಿಟಿಂಗ್ಸ್. ಒಂದ್ ಸ್ವಲ್ಪ ಎಡಿಟಿಂಗ್ ಅಂತೂ ಬರುತ್ತೆ, ಬಟ್ ಇನ್ನು ಒಂಚೂರು ಒಂದು ಮೀಡಿಯಂ ಲೆವೆಲ್ ಎಡಿಟಿಂಗ್ ಆದ್ರೂ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇಸ್ ಬಿಲ್ಡಿಂಗ್ ಅ ಸ್ಟ್ರಾಂಗ್ ಗರ್ಲ್ ಕಮ್ಯುನಿಟಿ. ಐ ನೋ ನನ್ನ ವಿಡಿಯೋಸ್ ನ ಜಾಸ್ತಿ ನೋಡೋದೇ ಹುಡುಗಿರು, ಬಿಕಾಸ್ ಮೈ ಕಾಂಟೆಂಟ್ ನೀಚ್ ಬಂದು ಆ ತರ ಇದೆ. ಬಿಕಾಸ್ ಐ ಕ್ರಿಯೇಟ್ ಮೇಕಪ್, ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಜಾಸ್ತಿ ಜನ ಹುಡುಗಿರೇ ನನ್ನ ಕಾಂಟೆಂಟ್ ನ ನೋಡೋದು. 100% ಅಲ್ಲಿ 95% ಆಫ್ ದ ಕಂಟೆಂಟ್ ನನ್ನ ನೋಡೋದೇ ಹುಡುಗಿರು. ಸೊ ಅದಕ್ಕೋಸ್ಕರ ಇನ್ನು ಹೆಚ್ಚು ಸ್ಟ್ರಾಂಗ್ ಗರ್ಲ್ ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅನ್ನೋದು ನನ್ನ ಗೋಲ್. ದಿಸ್ ವಾಸ್ ಮೈ ಯೂಟ್ಯೂಬ್ ಗೋಲ್ಸ್. ಕಮಿಂಗ್ ಟು ದ ಸ್ಕಿನ್ ಕೇರ್ ಗೋಲ್ಸ್, ನನ್ನ 2025 ಅಲ್ಲಿ ಸ್ಕಿನ್ ತುಂಬಾನೇ ವರ್ಸ್ಟ್ ಆಗಿತ್ತು. ತುಂಬಾ ಬ್ರೇಕ್ಔಟ್ಸ್ ಆಗ್ತಾ ಇತ್ತು, ಮತ್ತೆ ಶುಗರ್ ಕ್ರೇವಿಂಗ್ಸ್ ತುಂಬಾ ಆಗ್ತಾ ಇತ್ತು. ನಾನು ತಡ್ಕೊಂತಾ ಇರಲಿಲ್ಲ, ತುಂಬಾ ತಿನ್ಬಿಡ್ತಿದ್ದೆ. ಅಂಡ್ ಇಮ್ಮಿಡಿಯೇಟ್ಲಿ ನನಗೆ ತುಂಬಾ ಪಿಂಪಲ್ಸ್ ಆಗೋದು, ಸ್ಕಿನ್ ಡ್ರೈ ಆಗೋದು. ಅಂಡ್ ಆಲ್ಸೋ ಬೀಯಿಂಗ್ ಅ ಮೇಕಪ್ ಕಾಂಟೆಂಟ್ ಕ್ರಿಯೇಟರ್, ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಟ್ರೈ ಮಾಡೋದ್ರಿಂದ ಕೂಡ ಸ್ಕಿನ್ ಬ್ರೇಕ್ಔಟ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ. ಅಂಡ್ ಎನಿಥಿಂಗ್ ಐ ಇಂಟೇಕ್ ನನ್ನ ಫೇಸ್ ಮೇಲೆ ನನಗೆ ಎವಿಡೆಂಟ್ ಆಗಿ ಕಾಣುತ್ತೆ. ಇನ್ 2026 ಐ ಶುಡ್ ಮೇಕ್ ಶೋರ್ ಟು ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಪ್ರಾಪರ್ಲಿ. ಆಲ್ಸೋ ಐ ಶುಡ್ ಪ್ರಿಯಾರಿಟೈಸ್ ಮೈ ಸೆಲ್ಫ್ ಮೋರ್. 2025 ಅಲ್ಲಿ ಕೂಡ ನನ್ನನ್ನ ನಾನು ಫಸ್ಟ್ ಪ್ರಿಯಾರಿಟಿ ಆಗಿ ಇಟ್ಕೊಂಡಿದ್ದೆ. ಇನ್ 2026 ಆಲ್ಸೋ ಐ ಶುಡ್ ಕಂಟಿನ್ಯೂ ದಟ್. ಅಂಡ್ ಆಲ್ಸೋ ನನಗೆ ಜಾಸ್ತಿ ಸೆಲ್ಫ್ ಕೇರ್ ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಇನ್ 2025 ನನಗೆ ಅಂತ ನಾನು ಜಾಸ್ತಿ ಏನು ಸೆಲ್ಫ್ ಕೇರ್ ಮಾಡ್ಕೊಂಡಿರ್ಲಿಲ್ಲ. ಮಾಡಿದ್ರೆ ಆಯ್ತು ಅಂತ ಐ ವಾಸ್ pushing it forward. In 2026 I should make sure that first ನನಗೆ ಏನ್ ಬೇಕು ಅಂತ ನೋಡ್ಕೊಂಡು ಆಮೇಲೆ ಬೇರೆ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೀಯಿಂಗ್ ಅ ಲೈಫ್ ಸ್ಟೈಲ್ ಕಾಂಟೆಂಟ್ ಕ್ರಿಯೇಟರ್, ನನ್ನ ಲೈಫ್ ಸ್ಟೈಲ್ ಗೋಲ್ಸ್ ಏನು ಅಂತ ಅಂದ್ರೆ ಹೆಲ್ದಿ ಆಗಿರ್ಬೇಕು. ಬಿಕಾಸ್ ಇನ್ 2025 ತುಂಬಾನೇ ಹೆಲ್ತ್ ಅಪ್ಸೆಟ್ ಆಗಿತ್ತು ನನಗೆ. ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನನ್ನ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಬೇಕು. ಆಲ್ಸೋ ಐ ಶುಡ್ ಗ್ಲೋ ಇನ್ ಅಂಡ್ ಔಟ್ ಅನ್ನೋದು ತುಂಬಾನೇ ಇದೆ ನನಗೆ. ಸೊ ಐ ಶುಡ್ ಲುಕ್ ಬ್ಯೂಟಿಫುಲ್, ಐ ಶುಡ್ ಬಿ ಪ್ರೆಸೆಂಟಬಲ್ ಟು ದ ಆಡಿಯನ್ಸ್. ಬಿಕಾಸ್ ನಾನು ರೆಡಿ ಆಗೋದು, ನಾನು ಪ್ರೆಸೆಂಟಬಲ್ ಆಗಿ ಇರೋದನ್ನ ನೋಡಿ ಯಾರಾದ್ರೂ ಒಂದ್ ಸ್ವಲ್ಪ ಜನ ಇನ್ಸ್ಪೈರ್ ಆದ್ರೆ ದಟ್ ಅವ್ರಿಗೂ ಕೂಡ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಬೇಕು ಅಂತ ಅನ್ಸಿದ್ರೆ ಐ ಫೀಲ್ ಸೋ ಮಚ್ ಹ್ಯಾಪಿ. ನಂಗೆ ಅವಾಗ ತುಂಬಾ ಖುಷಿ ಆಗುತ್ತೆ, ನಾನು ಕೂಡ ಯಾರನ್ನೋ ಒಂದಿಬ್ಬರನ್ನಾದ್ರೂ ಇನ್ಸ್ಪೈರ್ ಮಾಡಿದೀನಿ ಅಂತ. ಆಲ್ಸೋ ನಾನು ಹೆಚ್ಚು ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ ನ ಕೂಡ ಅಪ್ಲೋಡ್ ಮಾಡಬೇಕು, ಲೈಕ್ ಡೇ ಇನ್ ಮೈ ಲೈಫ್ ಆಗಿರ್ಬೋದು, ಪ್ರೊಡಕ್ಟಿವ್ ಡೇ ಇನ್ ಮೈ ಲೈಫ್, ಆ ತರ ವಿಡಿಯೋಸ್ ನ ಲಾಂಗ್ ಫಾರ್ಮ್ ಅಲ್ಲಿ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಥಾಟ್ ನನ್ನ ಮೈಂಡ್ ಅಲ್ಲಿ ಇದೆ. ನಿಮ್ಗೆ ಆ ತರ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗತ್ತಾ ಅಂತ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಟು ದ ಇನ್ಸ್ಟಾಗ್ರಾಮ್, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಮೇಕಪ್ ಮತ್ತೆ ಫ್ಯಾಷನ್ ಕಾಂಟೆಂಟ್ ನ ಮಾತ್ರನೇ ಅಪ್ಲೋಡ್ ಮಾಡೋದು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಕನ್ಸಿಸ್ಟೆಂಟ್ ಆಗಿ ಇರಬೇಕು. ಐ ನೋ ಐ ಆಮ್ ಕನ್ಸಿಸ್ಟೆಂಟ್ ಇನ್ ಇನ್ಸ್ಟಾಗ್ರಾಮ್, ಬಟ್ ಒಂದು ದಿನಾನು ಬಿಡದಂಗೆ ವಿಡಿಯೋನ ಹಾಕಬೇಕು 2026 ಇಂದ ಅಂತ ಐ ಹ್ಯಾವ್ planned so much. So if you don't know my Instagram ID will be in the description box. Make sure you follow me and support me there too. Also Instagram ಅಂತ ಬಂದಾಗ ಒಂದ್ ಸ್ವಲ್ಪ ನರ್ವಸ್ ಆಗ್ತೀನಿ, ಬಿಕಾಸ್ ನಾವು ಒಂದು
ಒಂದು 3 ಮಿನಿಟ್ಸ್ ಅಲ್ಲಿ ಅಥವಾ 1 ಮಿನಿಟ್ ಅಲ್ಲಿ ವಿಡಿಯೋಸ್ ನ ಮಾಡ್ಬೇಕು ಅಂತ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ತುಂಬಾ ಜನ ನೋಡ್ಬಿಡ್ತಾರೆ ಅಲ್ಲಿ ಅನ್ನೋ ಒಂದು ನರ್ವಸ್ನೆಸ್ ಇರುತ್ತೆ ನಂಗೆ ಯಾವಾಗ್ಲೂ ಅಷ್ಟೇ. ಸೊ ಅದನ್ನ ಬಿಟ್ಟು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಇರ್ಬೇಕು ಅಂತ ಯೂಟ್ಯೂಬ್ ಇಸ್ ಲೈಕ್ ನನಗೆ ಆರಾಮಾಗಿ ಬಂದು ಮಾತಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫಸ್ಟ್. ಇದು ಒಂಥರ ಚಿಕ್ಕ ಮಗು ತರ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಒಂದ್ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ, ಈ ಲುಕ್ ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಹೆಂಗ್ ಜಡ್ಜ್ ಮಾಡ್ತಾರೆ ಅಂತರ ಎಲ್ಲ ನನಗೆ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಐ ಶುಡ್ ಬಿ ಕಾನ್ಫಿಡೆಂಟ್. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 100% ಎಫರ್ಟ್ ಹಾಕಿ ನಾನು ವಿಡಿಯೋಸ್ ನ ಮಾಡ್ಬೇಕು, ಚೆನ್ನಾಗಿರೋ ಲುಕ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯು ಆಲ್ ನೋ ಹೌ ಮಚ್ ಐ ಲವ್ ಮೇಕಪ್ ಅಂಡ್ ಐ ಆಮ್ ಅ ಬಿಗ್ ಮೇಕಪ್ ಪಗ್ಲು. ಸೊ ಅದಕ್ಕೋಸ್ಕರ ಐ ಶುಡ್ ಇಂಪ್ರೂವ್ ಮೈ ಮೇಕಪ್ ಸ್ಕಿಲ್ಸ್. ಐ ನೋ ಐ ಹ್ಯಾವ್ ಅ ಬೆಟರ್ ಮೇಕಪ್ ಸ್ಕಿಲ್ಸ್ ಬಿಕಾಸ್ ನಾನು ಯಾವುದೇ ಕ್ಲಾಸ್ಗೆ ಹೋಗ್ದಿರೋ ವಿಡಿಯೋಸ್ನ ನೋಡಿ ಆ್ಯಂಡ್ ನನಗೆ ಇರುವಂಥ ಇಂಟ್ರೆಸ್ಟ್ ಅಲ್ಲಿ ನಾನು ಇಷ್ಟು ಮೇಕಪ್ನ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡಿದ್ದೀನಿ. ಬಟ್ ಆಲ್ಸೋ ಇಷ್ಟು ಸಾಕಾಗೋದಿಲ್ಲ ಬಿಕಾಸ್ ವಿ ಆರ್ ಇನ್ ದ ಕಾಂಪಿಟೇಷನ್ ವರ್ಲ್ಡ್. ಎಲ್ಲರೂ ಕೂಡ ಒಂದೊಂದು ಡಿಫ್ರೆಂಟ್ ಲುಕ್ಸ್ನ ಟ್ರೈ ಮಾಡ್ತಾ ಇರ್ತಾರೆ. ಐ ಆಮ್ ನಾಟ್ ಜೆಲಸ್ ಆಫ್ ಎನಿ ಆಫ್ ದ ಗರ್ಲ್ಸ್, ಬಟ್ ನಾವು ಅವ್ರ ಥರ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಅಂದರೆ ವಿ ಶುಡ್ ಹ್ಯಾವ್ ಅ ಗುಡ್ ಸ್ಕಿಲ್ಸ್. ಸೊ ಐ ಶುಡ್ ಮೇಕ್ ಶೋರ್ ದಟ್ ಐ ಲರ್ನ್ ಪ್ರಾಪರ್ ಮೇಕಪ್ ಸ್ಕಿಲ್ಸ್ ಅಂತ. ಐ ನೋ ಐ ಆಮ್ ಡೂಯಿಂಗ್ ಇಟ್ ಬೆಟರ್ ಡೇ ಬೈ ಡೇ, ಬಟ್ ಆಲ್ಸೋ ಐ ವಾಂಟ್ ಮೋರ್ ಸ್ಕಿಲ್ಸ್ ಟು ಲರ್ನ್ ಅಂತ, ಐ ಶುಡ್ ಲರ್ನ್ ಅಂತ ನನಗೆ ಒಂದು ತುಂಬಾನೇ ಇಷ್ಟ ಇದೆ. ಬಟ್ ನನಗೆ ಯಾವುದೇ ಕ್ಲಾಸಿಗೆ ಹೋಗಿ ಕಲಿಯೋದಕ್ಕೆ ಇಷ್ಟ ಇಲ್ಲ. ಬಟ್ ಯಾ ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ನನಗೆ ಅನ್ಸುತ್ತೆ. ಬಟ್ ಯಾ ನಾನು ಹಾಗೆ ಕಲ್ತ್ಕೊಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನನಗೆ ಇದೆ. ಬೈ ಸೀಯಿಂಗ್ ವಿಡಿಯೋಸ್ ತಿಳ್ಕೊಳ್ಳೋದು ಆ ಥರ ಇಂಟ್ರೆಸ್ಟ್ ನನಗೆ ಜಾಸ್ತಿನೇ ಇದೆ. ಕಮಿಂಗ್ ಟು ದ ಪರ್ಸನಲ್ ಗೋಲ್ಸ್ ಆಫ್ ಮೈ 2026 ಅಂತ ಅಂದರೆ ಲಾಸ್ಟ್ ಇಯರ್ ನನಗೆ ನನ್ನ ಪೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಆಲ್ಸೋ ನನಗೆ ಎಲ್ಲಿ ಖುಷಿ ಕೊಡುತ್ತೆ, ಯಾರ ಜೊತೆ ಇದ್ರೆ ಖುಷಿ ಆಗುತ್ತೆ, ನಾನು ಅವ್ರ ಜೊತೆನೇ ಇರ್ತಾ ಇದ್ದೆ. ಆ್ಯಂಡ್ ಆಲ್ಸೋ ನನಗೆ ಏನು ಖುಷಿ ಕೊಡುತ್ತೆ ನಾನು ಅದನ್ನೇ ಮಾಡ್ತಾ ಇದ್ದೆ. ಬಟ್ ಇನ್ 2026 ಆಲ್ಸೋ ಐ ಶುಡ್ ಕಂಟಿನ್ಯೂ ದ ಸೇಮ್ ಅನ್ನೋದು ನನಗೆ ಬಂದಿದೆ. ನಾನು ಮುಂಚೆ ಎಲ್ಲ ತುಂಬಾನೇ ಯಾರಾದರೂ ನನ್ನ ಜೊತೆ ಮಾತಾಡಿಸ್ಲಿಲ್ಲ ಅಂದರೆ ಯಾರಾದರೂ ನನ್ನ ಬಗ್ಗೆ ಏನು ಅನ್ಕೊಂಡ್ಬಿಡ್ತಾರೆ ಈ ಥರ ಎಲ್ಲ ಥಿಂಕ್ ಮಾಡ್ತಾ ಇದ್ದೆ. ಬಟ್ ಇನ್ 2025 ಐ ಮೇಡ್ ಶೋರ್ ದಟ್ ಯಾರು ಏನು ಅನ್ಕೊಂಡ್ರೆ ನಮಗೇನು, ದೇ ವೋಂಟ್ ಪೇ ಅವರ್ ಬಿಲ್ಸ್. ನಮ್ಮ ಕಾನ್ಫಿಡೆನ್ಸ್ ನಮ್ಮ ಕೈಯಲ್ಲಿ ಇದ್ರೆ ಸಾಕು, ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ನಾನು ಕಲಿತೆ. ನನ್ನನ್ನು ನಾನು ಬಿಲೀವ್ ಮಾಡಿದೆ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಇನ್ 2026 ಆಲ್ಸೋ ನನ್ನ ಮೇಲೆ ನಾನು ಕಾನ್ಫಿಡೆಂಟ್ ಆಗಿ ಇರಬೇಕು. ಐ ಶುಡ್ ಬಿಲೀವ್ ಮೈ ಸೆಲ್ಫ್ ದಟ್ ಐ ಕ್ಯಾನ್ ಅಚೀವ್ ಎನಿಥಿಂಗ್ ಅನ್ನೋದು ಒಂದು ಗಟ್ಟಿ ಮನ್ಸು ಮಾಡಿಕೊಂಡು ಇರಬೇಕು. ಆಲ್ಸೋ ನಾನು ಬೇಗ ಅಳೋದಿಲ್ಲ. ಈ 2025 ಅಲ್ಲಿ ಕೂಡ ನಾನು ಜಾಸ್ತಿ ಏನು ಹತ್ತಿಲ್ಲ, ಹೆಲ್ತ್ ಗೋಸ್ಕರ ಹತ್ತಿದ್ದೀನಿ ಬಿಟ್ರೆ ಇನ್ಯಾವುದಕ್ಕೂ ನಾನು ಹತ್ತೇ ಇಲ್ಲ ಹೇಳಬೇಕು ಅಂತ ಅಂದರೆ. ಟಚ್ ವುಡ್, ನಾನು ಹೆಲ್ತ್ ತುಂಬಾನೇ ಅಪ್ಸೆಟ್ ಆಗ್ತಿತ್ತು, ಅವಾಗ ಮಾತ್ರ ತುಂಬಾ ಅಳ್ತಾ ಇದ್ದೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ದೆನ್ ಅನ್ಕೊತಾ ಇದ್ದೆ ನನಗೆ ಯಾಕೆ ಅನ್ನೋದಕ್ಕಿಂತ ನನಗಿಂತ ಎಷ್ಟೊಂದು ಜನಕ್ಕೆ ಏನೇನೋ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಹೋಲಿಸ್ಕೊಂಡ್ರೆ ನಾನೇ ಎಷ್ಟೋ ಬೆಟರ್ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ. ಆಲ್ಸೋ ನಾನು ಕಲ್ತಿದ್ದೀನಿ ಹೇಗೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ. ಐ ನೆವರ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ಮೈ ಹ್ಯಾಪಿನೆಸ್. 2025 ಅಲ್ಲಿ ಅದನ್ನ ಕಲ್ತಿದ್ದೀನಿ. ಬಿಕಾಸ್ ನಾನು ಯೂಶಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೆ, ಅವ್ರು ಖುಷಿ ಪಡಿಸ್ಬೇಕು, ಅವ್ರು ಏನಾದರೂ ಕೊಡಿಸ್ಬೇಕು, ಇವ್ರು ಏನಾದರೂ ಮಾಡಬೇಕು ಅಂತ. ಬಟ್ ಇನ್ 2025 ಐ ಬಿಕೇಮ್ ಫೈನಾನ್ಷಿಯಲಿ ಫ್ರೀ, ಟಚ್ ವುಡ್. ಆಲ್ಸೋ ನನಗೇನು ಬೇಕು ಅದನ್ನು ತಗೊಳ್ಳೋ ಅಂಥ ಕೆಪಾಸಿಟಿ ಯೂನಿವರ್ಸ್ ಕೊಟ್ಟಿದೆ. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ದ ಯೂನಿವರ್ಸ್. ಇನ್ 2026 ನಾನು ಇನ್ನೂ ಹೆಚ್ಚು ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಆಲ್ಸೋ ಐ ಹೋಪ್ ಆ್ಯಂಡ್ ಬಿಲೀವ್ ದಟ್ 2026 ವಿಲ್ ಬಿ ಕೈಂಡ್ ಟುವರ್ಡ್ಸ್ ಮೀ ಇನ್ ಆಲ್ ದ ವರ್ಷನ್. ಆಲ್ಸೋ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಐ ಹೋಪ್ ನಿಮಗೂ ಕೂಡ ನಿಮ್ಮ 2026 ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಏನೆಲ್ಲ ಗೋಲ್ಸ್ ಇದೆ ಅದೆಲ್ಲನೂ ಅಚೀವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಸೋ ಐ ಇನ್ಕ್ಲೂಡ್ ಯು ಆಲ್ ಇನ್ ಮೈ ಪ್ರಯರ್ಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. 5% ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಐ ನೋ ಪರ್ಸನಲ್ ತುಂಬಾನೇ ಇರುತ್ತೆ, ಎವ್ರಿಥಿಂಗ್ ವಿ ಕ್ಯಾನ್ ನಾಟ್ ಶೇರ್ ಆನ್ ದ ಸೋಷಿಯಲ್ ಮೀಡಿಯಾ. ಸಮ್ ಥಿಂಗ್ಸ್ ಆರ್ ಮೆಂಟ್ ಟು ಬಿ ಪ್ರೈವೇಟ್. ಸೊ ಯಾ, ನಿಮ್ಮ 2026 ಗೋಲ್ಸ್ ಏನು, ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್ ದಿಸ್ ವಿಡಿಯೋ. ಆಲ್ಸೋ ನಿಮ್ಮ ಬೆಸ್ಟೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೈಟ್ ನೌ. ಡೋಂಟ್ ಫರ್ಗೆಟ್ ಟು ಫಾಲೋ ಮೀ ಆನ್ ಮೈ Instagram. Meet you in my another video. Until then, take care. Love you all. Bye.